ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇನ್ನೇನಿಲ್ಲ, ಇವತ್ತೊಂದು ಶಾರ್ಟ್ ರೈಡು. ಎಲ್ಲಿ ಅಂದರೆ ಮಂಡ್ಯ ಹತ್ರ. ಸೊ ನಮ್ಮ ಕಸಿನ್ ಬರ್ತಾ ಇದ್ದಾನಂತ, ಒಂದಿವೆ ಇದ್ದಾನೆ. ಸೊ ಇವಾಗ ಜಸ್ಟ್ ಫೋನ್ ಹಾಕ್ದ, ಒಂದು 6:15 ಫೋನ್ ಹಾಕ್ದವನು. ಹಿಂಗೆ ಹೊರಟಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಮಂಡ್ಯದಲ್ಲಿ ಹಿಸ್ಟಾರಿಕಲ್ ಟೆಂಪಲ್ಸ್ ಇದ್ದಾವೆ. ಮಂಡ್ಯ ಹತ್ರ ಅಂತ ಹೇಳಿದ್ದಾನೆ, ನಾಗಮಂಗಲ ಹತ್ರ ಎಲ್ಲ ನೋಡ್ಕೊಂಡು ಬರೋದು ಅಂತ. ಸೊ ಇವಾಗ ಹೊರಟಿದ್ದೀನಿ. ಇವಾಗ ಮೈಸೂರು ನಿನ್ನೆ ಬಂದೆ. ಈ ವಿಡಿಯೋ ಮೈಸೂರು ಜನ, ನಮ್ಮ ಜನ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಫಾಲೋ, ಸಬ್ಸ್ಕ್ರೈಬ್, ಇನ್ಸ್ಟಾದಲ್ಲಿ ಹಂಗೆ ಎಲ್ಲ ಫಾಲೋ ಹೊಡೀರಿ, ಯೂಟ್ಯೂಬಲ್ಲೂ ಹಂಗೆ ಫಾಲೋ ಮಾಡಿರಿ, ಓಕೆನಾ? ಸೊ ನಮ್ಮಂಥ ಯೂತ್ ಕಂಟೆಂಟ್ ಕ್ರಿಯೇಟರ್ಸ್ನು ಸ್ವಲ್ಪ ಬೆಳೆಸ್ರಿ. ಯಾರ್ಯಾರು ಏನೇನು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಅದೆಲ್ಲ ನಮಗೆ ಬೇಡ, ಇರೋರು ಚೆನ್ನಾಗಿರೋಣ ಅಷ್ಟೇ. ಯಾರ್ಯಾರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಾವು ನೆಟ್ಟಿಗಿದ್ರೆ ಸಾಕು ಅಂತ ಸಾಂಗೇ ಇದೆ. ಹಾಗಂತ ಬುದ್ಧಿ ನಮ್ಮ ಕೈಲಿ ಇಟ್ಕೊಂಡಿರಬೇಕು. ಯಾವುದೇ ಥರನೂ ಬೇರೆಯವ್ರಿಗೆ ಹರ್ಟ್ ಆಗೋ ಥರ ಕೆಲಸ ನಾವು ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮದಾಗೆ ಪೀಸ್ಫುಲ್ಲಾಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಅಷ್ಟೇ ಸಾಕು. ಏನಂತೀರ ಗೈಸ್? ತಿಂಡಿ ತಿನ್ಕೊಂಡು ಜಾಲಿಯಾಗಿ ಇವಾಗ ಹೊರಡೋದು. ಓಕೆ, ಕಮಾನ್ ಗೈಸ್, ಎಲ್ಲ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಂಡ್ಯ ಹತ್ತತ್ರ ಇದ್ದೀನಿ. ಓಕೆ, ಯಾರೇ ಮಂಡ್ಯ ಬರಬೇಕು. ಏನೋ ಇದು, ಯಾಕೆ ಕಟ್ಕೊಂಬಂದ್ಬಿಟ್ಟಿದ್ಯಾ? ಬಂದ ಫೈನಲಿ. ಹೊರಗಡೆ ಏನೂ ಇಲ್ವಾ? ಹೇಗಿತ್ತು ರೈಡು? ಮಾರ್ನಿಂಗ್ ರೈಡ್ ಆಯಿತಾ? ಒಟ್ಟು ಎಷ್ಟು ಹಂಪ್ಗಳಿದ್ದಾವೆ ಸರ್ವಿಸ್ ರೋಡಲ್ಲಿ? ಈ ಆ ರೋಡಲ್ಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ್ಯಾ? ಹಾಂ, ಬಾ ಒಳಗೆ ತಿಂಡಿ ತಿನ್ಕೊಂಡು ಹೊರಡೋಣ. ಇದೊಂದು ಹೊಸದು ಹಾಕ್ಸಿದೆಯಲ್ಲ ಇದು? ಓಕೆ, ಇತ್ತ ಇದು ಬೆನ್ಸೆ ಹಾಕ್ಸಿದ್ಯಾ? ಸೂಪರ್. ಓಕೆ ಗೈಸ್, ಇವಾಗ ತಿಂಡಿ ತಿನ್ಕೊಂಡು ಸಿಗೋಣ. ನೆಕ್ಸ್ಟ್ ಯಾವ ಟೆಂಪಲ್ ಮಗ? ಅದು 4 ಟೆಂಪಲ್ ಇದೆ. ಒಂದು ಬಂದು ಮಲ್ಲಿಕಾರ್ಜುನ ದೇವಸ್ಥಾನ ಬಸರಾಳು. ಓಕೆ, ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್. ಅದಾದಮೇಲೆ ಸೌಮ್ಯಕೇಶವ ಟೆಂಪಲ್. ಓಕೆ, ಬ್ರಹ್ಮೇಶ್ವರ ಟೆಂಪಲ್. 4 ಟೆಂಪಲ್ ಎಲ್ಲ ಫುಲ್ ಹಿಸ್ಟಾರಿಕಲ್ ಟೆಂಪಲ್ಗಳೇ ಫುಲ್ ಪ್ಲ್ಯಾನ್ ಮಾಡ್ಕೊಂಬಿಡಿ. ಈ ಕ್ರೇಜಿ ಮಗ, ಒಳ್ಳೆ ಎಲ್ಲೋ ಇದೆ ನಿನ್ನ ತಲೆ, ಎಲ್ಲೋ ಇರಬೇಕಾಗಿತ್ತು ಕಣೋ ನಿಂದು. ಎಲ್ಲ ನಮ್ಮ ಮೈಸೂರಿನ ಕಥೆಗಳು, ಧರ್ಮೇಂದ್ರ ಕುಮಾರ್. ಕ್ರೇಜಿ. ನಾನು ಅವ್ರ ವಿಡಿಯೋಸ್ ನೆನ್ನೆ ರಾತ್ರಿ ಎಲ್ಲ ಅವ್ರದ್ದೇ ಪೂರ ನೋಡ್ತಾ ಇದ್ದೆ. ನಾನು ನೆಟ್ಫ್ಲಿಕ್ಸ್ ಥರ ಬಿಂಜ್ ವಾಚ್ ಮಾಡ್ತೀನಿ ಅವ್ರು. ಓಕೆ ಗೈಸ್, ಇವಾಗ ಹರಿಪ್ರಿಯ ಹೋಟೆಲಿಂದ ತಿಂಡಿ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು 60-70 ಕಿಲೋಮೀಟ್ರ್ ಇದೆ ಇವತ್ತು. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 120 ಕಿಲೋಮೀಟರ್ಸ್ ಟ್ರಾವೆಲ್ ಇರುತ್ತೆ ಇವತ್ತು. ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್, ಟೆಂಪಲ್ಗಳನ್ನು ತೋರಿಸ್ತಾ ಇದ್ದೀನಿ ಇವತ್ತು. 4 ಟೆಂಪಲ್ಲು. ಫಸ್ಟ್ 3 ಟೆಂಪಲ್ ಹೇಳಿದ್ದ, ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಆ್ಯಡ್ ಆಯಿತು. ಅವನು ಹೇಳಿರ್ತಾನೆ ಅಂತ ನೋಡಿ ಆ ವಿಡಿಯೋದಲ್ಲಿ. ಅಣ್ಣ ಇರಬೇಕಣ್ಣ. ಓಕೆ ಗೈಸ್, ಅಲ್ಲಿ ಟೆಂಪಲಲ್ಲಿ ಸಿಗೋಣ ಡೈರೆಕ್ಟಾಗಿ. ಸ್ನೇಹಿತರೆ, ಬಸರಾಳು ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ ನಾಗಮಂಗಲ ಹತ್ರ. ಬಂದಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ ಒಂದು ಟೆಂಪಲ್ಗೆ. ಮೋಸ್ಟ್ಲಿ ಫ್ಯಾಕ್ಟ್ರಿ ಅದು, ಅದೇ ಟೆಂಪಲ್ಲು ಅನ್ಕೋತೀನಿ. ಐ ಥಿಂಕ್ ತುಂಬ ಸಾವಿರಾರು ವರ್ಷದ್ದು ಟೆಂಪಲ್ ಅದು. ಸ್ಟೋರಿ ಇರುತ್ತೆ ಅದಕ್ಕೆ ಅಂತ, ಬಟ್ ಏನು ಅಂತ ಮೋಸ್ಟ್ಲಿ ಗೈಡ್ ಇದ್ದರೆ ಹೇಳ್ಬೋದು, ಇಲ್ಲ ಅಂದರೆ ತಿಳ್ಕೊಂಡು ಆದರೂ ಟ್ರೈ ಮಾಡ್ತೀನಿ ಹೇಳೋದಕ್ಕೆ. ಚೆನ್ನಾಗಿದೆ ಕಣೋ ಪ್ಲೇಸು, ಬಟ್ ಇದಕ್ಕೆ ಅಂತ ಗೈಡ್ ಇದ್ದಿದ್ರೆ ಚೆನ್ನಾಗಿರೋದಲ್ವಾ?
ಅಂಡರ್ ರೇಟೆಡ್ ಜೆಮ್ ಅದು. ಅಂದರೆ ಸಾಮಾನ್ಯವಾಗಿ ಔಟ್ಸೈಡ್ರು ಅಂದರೆ ಎಲ್ಲರೂ ಬೇಲೂರು, ಹಳೆಬೀಡು, ಸೋಮನಾಥಪುರ ಅಂತ ಹೋಗ್ತಾರೆ. ಸೊ ಅದೇ ಸೇಮ್ ಆರ್ಕಿಟೆಕ್ಚರು, ಸ್ವಲ್ಪ ಚಿಕ್ಕದು, ಸುಮಾರು 1234ರಲ್ಲಿ ಕಟ್ಟಿರೋ ಒಂದು ದೇವಸ್ಥಾನ, ಮಲ್ಲಿಕಾರ್ಜುನ ದೇವರು. ಸೊ ಈ ಮಲ್ಲಿಕಾರ್ಜುನ ದೇವ್ರನ್ನ ಶ್ರೀಶೈಲಮಿಂದಾನೇ ತಗೊಂಡು ಬಂದಿದ್ದು ಅಂತ ಹೇಳ್ತಾರೆ. ಅಂದರೆ ನಮ್ಮ ಮೈಸೂರಿನ ಕಥೆಗಳು ವಿಡಿಯೋ ಎಲ್ಲ ನೋಡಿ ತಿಳ್ಕೊಂಡಿದ್ದು. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಈ ಫಸ್ಟ್ ಕೆಳಗಡೆ ಆನೆಗಳು, ಅಷ್ಟು ಆನೆಗಳ ಮೇಲೆ ಇಲ್ಲಿ ಕುದುರೆ ಮೇಲೆ, ಇಲ್ಲಿ ಸಿಂಹ. ಸೊ ಆಮೇಲೆ ಈ ಸೈಡ್ ನೋಡಿದ್ರೆ ಇಲ್ಲಿ ಮೋಸ್ಟ್ಲಿ ನನ್ಗೆ ತಿಳಿದಂಗೆ ಪೀಕಾಕ್ ಅನ್ಸುತ್ತೆ. ನೀವು ತಪ್ಪಿದ್ರೆ ಯಾರಾದರೂ ಕ್ಲಿಯರ್ ಮಾಡಬೇಕು. ಸೊ ಇಲ್ಲೆಲ್ಲ ಬಂದರೆ ಹಿಂಗೆ ರಾಮಾಯಣ ಮಹಾಭಾರತದ್ದೆಲ್ಲ ಕೆತ್ತನೆಗಳು. ಇಲ್ಲಿ ನೋಡು, ಚಿಕ್ಕ ಪಾರ್ಟನ್ನು ಬಿಟ್ಟಿಲ್ಲ, ಹಂಗೆ ಕ್ಲೀನಾಗಿ ಕೆತ್ತಿದ್ದಾರೆ. ನಾನು ಅದಕ್ಕೆ ಹೊಯ್ಸಳರ ದೇವಸ್ಥಾನ ಅಂದರೆ ಇಲ್ಲೆಲ್ಲ ಮಹಾಭಾರತ ರಾಮಾಯಣದ್ದು ಕೆತ್ತನೆಗಳು ತುಂಬ ಚಿಕ್ಕ ಮೈನ್ಯೂಟಾಗಿ. ಸೊ ಅಂದರೆ ಸೋಪ್ ಸ್ಟೋನ್ ಅಂತ ಒಂದು ಕಲ್ಲಲ್ಲಿ ಕೆತ್ತುವಂಥ ಒಂದು ದೇವಸ್ಥಾನ ಇದು. ಸೊ ಸೋಪ್ ಸ್ಟೋನ್ ಹೆಂಗೆ ಅಂದರೆ ಅಗದಾಗ ಕ್ವಾರಿ ಮಾಡಿದಾಗ ತುಂಬ ಸಾಫ್ಟಾಗಿರುತ್ತೆ. ಸೊ ಈ ಥರ ಕೆತ್ತನೆ ಚಿಕ್ಕ ಕೆತ್ತನೆ ಮಾಡೋಕ್ಕೆ ಕಟ್ಟಕ್ಕೆ ಈಸಿ. ಅದೇ ಆಮೇಲೆ ಈ ಗಾಳಿ ಮಳೆ ಬಿದ್ದು ಹಾರ್ಡನ್ ಆಗೋಂಥ ಕಲ್ಲಿನ. ಸೊ ಆ ಥರ ಕಲ್ಲಲ್ಲಿ ತುಂಬ ಈಸಿಯಾಗಿ ಕಟ್ತಾರೆ. ಸೊ ಈ ರೇಂಜಿಗೆ ಕಟ್ತಾರೆ ಅಂದರೆ ನೋಡ್ಬೋದು. ಮಂಡ್ಯದಿಂದ ಸುಮಾರು ಒಂದು 20-25 ಕಿಲೋಮೀಟ್ರು ಅಂದಾಜು ಬರೋಕ್ಕೆ. ಏನು ರೋಡ್ ಎಲ್ಲ ಚೆನ್ನಾಗಿದೆ, ಸ್ಮೂತಾಗಿ ಜಾಲಿ. ಬೆಂಗಳೂರಿಂದ ಓಕೆ ಒಂದು 3 ಅವರ್ ಡ್ರೈವ್ ಆಗ್ಬೋದು, ಒಂದು 150 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟಾಗಿ. ಸೊ ಯಾರಿಗೂ ಗೊತ್ತಿಲ್ಲ, ಇಷ್ಟು ಹತ್ರ ಇದ್ಕೊಂಡೆ ಯಾರಿಗೂ ಗೊತ್ತಿಲ್ಲ. ಸೊ ಈ ಥರ ವಿಸಿಟ್ ಮಾಡಿ ನಮ್ಮ ದೇವಸ್ಥಾನಗಳಿಗೆ ನಾವು ಕನ್ನಡಿಗರು ಇನ್ನೂ ಜಾಸ್ತಿ ಫುಟ್ಫಾಲ್ ಕೊಡಬೇಕು. ಒಂದು ಲೇತ್ ಕಟ್ ಪಿಲ್ಲರ್ ಅಂತ, ಅಂದರೆ ಒಂದು ಎರಡು ಎಡ್ಜಲ್ಲಿ ಸೆಕ್ಯೂರ್ ಮಾಡಿ ತಿರುಗಿಸ್ತಾರೆ. ತಿರುಗಿದ ಮೇಲೆ ಈ ಟೂಲ್ ಹಾಕ್ಬಿಟ್ಟು ಕಟ್ಟಾದಾಗ ಈ ಥರ ಇವಾಗಲೂ ಕಾಣಿಸುತ್ತೆ ನೋಡಿ, ಕಟ್ ಅವೆಲ್ಲ ಲೇಟ್ ಕಟ್ಟಿಂಗ್ ಟೂಲಿಂದ ಬಂದಿರೋದು. ಓಕೆ, ಕ್ರೇಜಿ. ಸೊ ಆಲ್ಮೋಸ್ಟ್ 1000 ಇಯರ್ಸ್ ಆಗೋಣ ಇವರು ಲೇತ್ ಮೆಷಿನ್ ಥರ ನಾವು ಮಾಡ್ಕೊಂಡಿದ್ದಾರೆ. ಇದು ಬಂದು ಹೊಯ್ಸಳರು ಇನ್ಸಿಗ್ನಿಯಾ, ಅಂದರೆ ಲಾಂಛನ. ಫುಲ್ ಒಂಚೂರು ಡೆಸ್ಟ್ರಾಯ್ ಆಗಿಲ್ಲ ನೋಡಿ, ಫುಲ್ ಲಾಂಛನ ಆಗಿದೆ. ಬೇರೆ ಕಡೆ ಎಲ್ಲ ಅಂದರೆ ಏನೋ ಮುರಿದೋಗಿದೆ, ಕಾಲು ಮುರಿದೋಗಿದೆ, ಕೈ ಮುರಿದೋಗಿದೆ, ಕಂಪ್ಲೀಟ್ ಲಾಂಛನ ಇರೋದು ಒಂದೇ ಟೆಂಪಲ್. ಸೊ ಇದು ವೀರ್ಗಲ್ ಅಂದರೆ ಇವಾಗ ಯಾರಾದರೂ ಈ ಯುದ್ಧದಲ್ಲಿ ಏನಾದ್ರು ತುಂಬ ಒಳ್ಳೆ ಈ ಪರಾಕ್ರಮಶಾಲಿ ಕೆಲಸ ಮಾಡಿದರೆ ಅಂಥವ್ರ ನೆನಪಲ್ಲಿ ಈ ಥರ ವೀರ್ಗಲ್ ಮಾಡ್ತಾರೆ. ಓಕೆ, ಸೂರ್ಯ ಚಂದ್ರ ಇರೋ ತನಕ ಅವನ ಹೆಸರು ಇರಲಿ ಅಂತ. ಸೂಪರ್. ನನಗೆ ತೀರಾ ಏನೂ ಗೊತ್ತಿಲ್ಲ, ಏನು ವಿಡಿಯೋಸ್ ನೋಡಿದ್ದೀನಿ ಯೂಟ್ಯೂಬಲ್ಲಿ, ಚೂರು ತಿಳ್ಕೊಂಡು ಅಷ್ಟೇ ಸಾಕು, ಇನ್ನೇನು ಬೇಡ. ಬಟ್ ಅದು ಕ್ಲೀನಾಗಿ ಗಾರ್ಡನ್ ಎಲ್ಲ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲನೂ. ಆಲ್ಮೋಸ್ಟ್ 791 ಇಯರ್ಸ್ ಓಲ್ಡ್. 2025 1231 ಅಲ್ವಾ? 1231 ಇಯರ್ಸ್ ತಾನೇ ಇದು. 791 ಇಯರ್ಸ್ ಅಲ್ಲ ಕಣೋ, ಈ ಟೆಂಪಲ್ ಬಿಲ್ಡ್ ಆಗಿ 1234 ಸಾರಿ 1234 ಆಗಿರೋದು. ಆಲ್ಮೋಸ್ಟ್ 791 ಇಯರ್ಸ್ ಓಲ್ಡ್ ಟೆಂಪಲ್ ಇದು. ಒಂದ್ರ ಮೇಲೆ ಇಟ್ಕೊಂಡು ಬಂದಿರೋದು. ಹೌದು, ಹಳೆ ಬೀಡ್ಗೆ ಹೋದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಹೌದು. ಇಲ್ಲಿ ಎಷ್ಟೋ ಇಯರ್ಸ್ ಆಫ್ ನೆಗ್ಲೆಕ್ಟ್, ಯಾರು ನೋಡಿರಲ್ಲ. ಇವಾಗಲೇ ಇಷ್ಟು ಕ್ಲೀನಾಗಿರೋದು. ಇದಕ್ಕೆ ಮುಂಚೆ ಪ್ರಾಬಬ್ಲಿ ಎಲ್ಲ ಫುಲ್ಲು ಹಾಳಾಗೋಗಿರುತ್ತೆ. ಡಿಪಾರ್ಟ್ಮೆಂಟ್ ಇದೇ ಮಾಡಿ ಹಾಕ್ತಾರಲ್ಲ, ಹಂಗಾಗಿ ಈ ಕಡೆಗೆ ಈ ಕಡೆಗೆ ನಾರಾಯಣ ನೋಡಿ. ಓಕೆ, ಇಲ್ಲಿ ಸೂರ್ಯನಾರಾಯಣ ಇದೆ. ಇಲ್ಲಿ ಏನಿದೆ ಅಣ್ಣ? ಸೂರ್ಯನಾರಾಯಣ ಸ್ವಾಮಿ. ಇಲ್ಲಿ ಸರಸ್ವತಿ ಇದೆ, ಗಣಪತಿ ಸಪ್ತಮಾತೃಕೆ ಇದು. ಓಕೆ. ಮಲ್ಲಿಕಾರ್ಜುನ. ಈ ಕಡೆಗೆ ಮಹಿಷಾಸುರ ಮರ್ದಿನಿ ಇದೆ. ಏನಣ್ಣ? ಮಹಿಷಾಸುರ ಮರ್ದಿನಿ ಗಾಯತ್ರಿ.
ಓಕೆ ಮಹಿಷಾಸುರ ಮರ್ದಿನಿ ಗಾಯತ್ರಿ ಗಾಯತ್ರಿ. ಓಕೆ ಇಲ್ಲಿ ನಾಗನಾಗಿನಿ. ಓಕೆ ನಾಗನಾಗಿನಿ ಹಾಂ ನಾಗನಾಗಿನಿ ಓಕೆ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋನು ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ದು.